ರಾಜ್ಯದಲ್ಲಿ ಸಮರ್ಥ ವಿರೋಧ ಪಕ್ಷದ ಅಗತ್ಯತೆ ಇದೆ. ಬರೀ ಏನು ಅಂತಂದರೆ ಒಳಗಿಂದೊಳಗೆ ಕಿತ್ತಾಡಿಕೊಂಡು ರಾಜ್ಯ ಸಮಸ್ಯೆಗಳಿಂದ ಆ ಸಮಸ್ಯೆಗಳನ್ನು ಮರಿಬಾರ್ದು. ಒಡಕಿನ ಲಾಭವನ್ನು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಆಡಳಿತ ಪಕ್ಷ ಪಡ್ಕೊಳ್ತಾ ಇದೆ. ರಂಭಾಪುರಿ ಪೀಠದ ಶ್ರೀಗಳು ಹೇಳಿರುವಂಥ ಮಾತಿದು. ವೀರಸೋಮೇಶ್ವರ ಶ್ರೀಗಳು ವಿರೋಧ ಪಕ್ಷದ ಒಡಕಿನ ದುರ್ಲಾಭವನ್ನು ಪಡ್ಕೊಳ್ತಾ ಇದೆ ಸರ್ಕಾರ, ಆಡಳಿತ ಪಕ್ಷ. ಹಿಂಗಾಗಬಾರದು ಅನ್ನೋದ್ರ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಯತ್ನಾಳ್ ಅವರು ರವಾನಿಸಿದ್ದಾರೆ. ಬಹುಮತ ಪಡೆದು ಬಂದರೂ ಕೂಡ ಆಡಳಿತ ಪಕ್ಷದ ಮೇಲೆ ಸ್ವಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿದೆ. ಇಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಎತ್ಕೊಂಡು ವಿರೋಧ ಪಕ್ಷ ಹೋರಾಟ ಮಾಡಬೇಕು. ಆದರೆ ಇಲ್ಲಿ ಒಡಕಿನ ಲಾಭವನ್ನು ಆಡಳಿತ ಪಕ್ಷ ಪಡಿತಾ ಇದೆ. BJP ಬರೀ ಒಳಗಿಂದೊಳಗೆ ಜಗಳ ಗುದ್ದಾಟದಲ್ಲಿ ನಿರತವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಶ್ರೀಗಳು. ಸರ್ಕಾರಕ್ಕೆ ಸಮರ್ಥವಾದಂತಹ ವಿರೋಧ ಪಕ್ಷವು ಕೂಡ ಅವಶ್ಯಕವಾಗಿ ಇರಬೇಕಾಗ್ತಾ ಇದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಬಹುಶಃ ವಿರೋಧ ಪಕ್ಷದಲ್ಲಿ ಒಡಕು ಇರುವಂಥ ಈ ದುರ್ಲಾಭವನ್ನು ಆಡಳಿತ ಪಕ್ಷ ಕೆಲವು ಸಂದರ್ಭದಲ್ಲಿ ಪಡೆಯುವಂಥ ಅವಕಾಶ ಹೆಚ್ಚಾಗ್ತಾ ಇದೆ. ಬಹುಶಃ ಆಡಳಿತ ಪಕ್ಷದಲ್ಲಿ ಬಹುಮತ ಇದ್ದರೂ ಕೂಡ ಕೆಲವು ಅದೇ ಪಕ್ಷದ ಶಾಸಕರು ಅಸಮಾಧಾನವನ್ನು ಹೊಂದಿದ್ದಾರೆ. ಕಾರಣ ಇಷ್ಟೇ, ಏನು ಸರ್ಕಾರದ ಪಂಚ ಗ್ಯಾರಂಟಿಗಳದಾವು, ಸರ್ಕಾರದ ಬೊಕ್ಕಸದ ಅರ್ಧಕ್ಕಿಂತ ಹಣ ಅವುಗಳಿಗೆ ವಿನಿಯೋಗ ಆಗೋದರಿಂದ ಯಾವುದೇ ಕ್ಷೇತ್ರದ ಶಾಸಕರ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಜನರ ಮುಂದೆ ಹೋಗುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದ ಒಂದು ಎಲ್ಲ ಶಾಸಕರ ಒಂದು ಸಮಾವೇಶವೂ ಕೂಡ ನಿನ್ನೆ ಸಂಜೆ ನಡೆದಿರುವಂಥದ್ದು ಗೊತ್ತಿದೆ. ಆದರೆ ಆ ಒಂದು ವಿಚಾರದಲ್ಲಿ ಏನು ನಿರ್ಧಾರ ಕೈಗೊಂಡ್ರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಬಹುಶಃ ಭಾಳೆಲ್ಲ ಸ್ವಲ್ಪ ಆದರೂ ಎಲ್ಲ ಕ್ಷೇತ್ರಗಳ ಶಾಸಕರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡಬಹುದು ಅನ್ನುವಂಥ ಒಂದು ನಂಬಿಕೆ ನಮ್ಮದಿದೆ. ಅದು ಸಾಕಾರಗೊಳ್ಳಲಿ ಅನ್ನುವಂಥ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ.